ದಾಖಲೆಯ ಬಜೆಟ್ ಮಂಡನೆಗೆ ಸಜ್ಜಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು 2026-27ನೇ ಸಾಲಿನ ಆಯವ್ಯಯ ಮಂಡನೆಗೆ ಸಕಲ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ದಾಖಲೆಯ ಬಜೆಟ್ ಅನ್ನ ಈ ಬಾರಿ ಮಂಡಿಸ್ತಾ ಇದ್ದಾರೆ ಸಿಎಂ. ಆಯವ್ಯಯ ಮಂಡನೆಗೆ ಸಕಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ದಾಖಲೆಯ 17ನೇ ಬಾರಿಗೆ ಬಜೆಟ್ ಅನ್ನ ಈ ಬಾರಿ ಮಂಡಿಸ್ತಾ ಇದ್ದಾರೆ ಸಿಎಂ. ಮೂಲಸೌಕರ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡುವಂತಹ ನಿರೀಕ್ಷೆಗಳಿದೆ. ಬಹಳಷ್ಟು ನಿರೀಕ್ಷೆಗಳನ್ನ ಈಗಾಗಲೇ ರಾಜ್ಯದ ಜನ ಇಟ್ಟುಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ನೀಡುವಂತಹ ನಿರೀಕ್ಷೆಯಲ್ಲಿ ಜನ ಕೂಡ ಇದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ನಾಳಿನ ಬಜೆಟ್ ವಿಚಾರ ಸಂಬಂಧವಾಗಿ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಕುಸುಮ, ಈಗ ನಾಳೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡಿಸಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2 ತಿಂಗಳಿಂದ ಸಿಎಂ ಸಿದ್ದರಾಮಯ್ಯನವರು ಈ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದು ಅಂತಿಮ ಸುತ್ತಿನ ತಯಾರಿಯನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರಾಗಿ ಇಲ್ಲಿಗ ಸಿಎಂ ಸಿದ್ದರಾಮಯ್ಯನವರು ಹಿಂದೆ ಹಣಕಾಸು ಸಚಿವರಾಗಿದ್ದಾಗ ಅಥವಾ ಡಿಸಿಎಂ ಆಗಿದ್ದಾಗ ಒಟ್ಟು 7 ಬಜೆಟ್ ಮಂಡಿಸಿದ್ರು. ಇದೀಗ 9 ಬಜೆಟ್ ಸಿಎಂ ಆಗಿ 9 ಬಜೆಟ್ ಮಂಡಿಸಿದ್ದು. ಇವತ್ತೀಗ 10ನೇ ಬಜೆಟ್ ಮಂಡಿಸಲಿಕ್ಕೆ ಸಿದ್ಧತೆಗಳು ನಡೆದಿದೆ. ಆದ್ರೆ ಈಗ ಗ್ಯಾರಂಟಿ ನಡುವೆ ಸಾಕಷ್ಟು ಹಣಕಾಸನ್ನು ಹೊಂದಿಸಬೇಕಾಗತ್ತೆ. ಯಾಕಂದ್ರೆ ಕಳೆದ ಬಾರಿಯೇ 4 ಲಕ್ಷ ಕೋಟಿಯಷ್ಟು ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ್ರು. ಈ ಬಾರಿ ಅದಕ್ಕಿಂತ ಹೆಚ್ಚು ಮಂಡಿಸಬಹುದು ಅಂತೇಳಿ ಒಟ್ಟಾರಾಗಿ 4 ಲಕ್ಷ ಕೋಟಿಯ 50,000ದಷ್ಟು ಬಜೆಟ್ ಹೆಚ್ಚಳ ಆಗಬಹುದು ಅನ್ನೋ ನಿರೀಕ್ಷೆ ಮಾಡಲಾಗ್ತಾ ಇದ್ದು, ಇಲ್ಲಿಗ ಗ್ಯಾರಂಟಿಗೆ ಹಣಕಾಸನ್ನು ಹೊಂದಿಸಬೇಕು. ಕೇವಲ ಗ್ಯಾರಂಟಿ ಕೊಡ್ತಾ ಹೋದ್ರೆ ಆಗೋದಿಲ್ಲ, ಮೂಲಸೌಕರ್ಯ ಅಭಿವೃದ್ಧಿ ಕೂಡ ಸಂಬಂಧಪಟ್ಟಂತೆ ಹಣಕಾಸನ್ನು ಕೊಡಬೇಕು. ಯಾಕಂದ್ರೆ ಸಾಕಷ್ಟು ಬೇಡಿಕೆ ಇದೆ. ಈಗ ಉದಾಹರಣೆಯನ್ನು ಹೇಳೋದಾದ್ರೆ ನೀರಾವರಿ ಯೋಜನೆಗಳಿಗೆ ಅತಿ ಹೆಚ್ಚಿನ ಹಣವನ್ನು ಕೊಡಬೇಕು, ಕೆಲಸವನ್ನು ಪ್ರಾರಂಭಿಸಬೇಕು ಅಂತೇಳಿ ಕೂಡ ಇದೆ. ಯಾಕಂತ ಹೇಳಿದ್ರೆ ಕೃಷ್ಣ ಮೇಲ್ದಂಡೆ ಸಂಬಂಧಪಟ್ಟಂತ ಭೂಸ್ವಾಧೀನ ಪ್ರಕ್ರಿಯೆಗಳೆಲ್ಲವೂ ಕೂಡ ನೆನೆಗುದಿಗೆ ಬೀಳ್ತಾ ಇದೆ. ಅದೇ ರೀತಿ ತುಮಕೂರಿಗೆ ಮೆಟ್ರೋವನ್ನು ಬಿಡಬೇಕು. ಇದೇ ರೀತಿಯಾಗಿರ್ತಕ್ಕಂಥ ಔಟರ್ ರಿಂಗ್ ರೋಡ್ಗಳಿರ್ಬೋದು, ಅದನ್ನ ಡೆವಲಪ್ಗಳು ಮಾಡಬೇಕು. ಅದೇ ರೀತಿಯ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನ ಹೈದರಾಬಾದ್ ಕರ್ನಾಟಕ, ಅದೇ ರೀತಿ ಉತ್ತರ ಕರ್ನಾಟಕ ಭಾಗಕ್ಕೂ ಹೆಚ್ಚಿನ ಅನುದಾನ ಕೊಡಬೇಕು. ಪ್ರಾದೇಶಿಕ ಅಸಮತೋಲನತೆಯನ್ನು ನಿವಾರಿಸಬೇಕು ಅಂತೇಳಿ ಒಂದಿಷ್ಟು ಒತ್ತಾಯ ಬೇಡಿಕೆ ಎಲ್ಲವೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಹಣಕಾಸನ್ನು ಕೊಡಬೇಕು. ಅದೇ ರೀತಿ ಜನಪ್ರಿಯ ಯೋಜನೆಗಳು ಕೇವಲ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಕ್ಕೆ ಹಣ ಕೊಟ್ಟರೆ ಜನಪ್ರಿಯ ಬಜೆಟ್ ಅಂತೇಳಿ ಆಗೋದಿಲ್ಲ. ಹೀಗಾಗಿ ಒಂದಿಷ್ಟು ಜನರಿಗೂ ಕೂಡ ಡೈರೆಕ್ಟ್ ಬೆನಿಫಿಟ್ ಆಗುವಂತಹ ಸೌಲಭ್ಯಗಳನ್ನು ಕೊಡಬೇಕು. ಯಾಕಂದ್ರೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಜನ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅಂತೇಳಿ ಹೇಳಿಕ್ ಆಗೋದಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಕ್ಕಿಗಳನ್ನು ಕೊಡ್ತಾ ಇದ್ದಾರೆ, ಸಂಬಂಧಪಟ್ಟಂತೆ ಸಕ್ಕರೆ ಬೇಳೆಯನ್ನು ಸೇರಿಸಿ ಇಂದಿರಾ ಕಿಟ್ ಅನ್ನು ಕೊಡೋಕ್ಕೂ ಕೂಡ ತಯಾರಿ ಮಾಡಿದ್ದಾರೆ. ಅದೇ ರೀತಿ ಮಹತ್ವ ಯೋಜನೆ ಅಂತ ಹೇಳಿದ್ರೆ ಈಗ ಗೃಹಲಕ್ಷ್ಮಿಯನ್ನು ಕೊಡ್ತಾ ಇದ್ದಾರೆ, 2,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಅದೇ ಯಜಮಾನಿಗೆ, ಪ್ರತಿ ಯಜಮಾನಿಗೆ ಒಟ್ಟಾರೆ 2 ಸೀರೆಗಳನ್ನ ಕೊಡೋಣ ಅಂತ ಕೂಡ ತಯಾರಿ ನಡೆದಿದೆ. ಸೀರೆ ಭಾಗ್ಯವನ್ನು ಕೂಡ ಘೋಷಣೆ ಮಾಡಬಹುದು ಅನ್ನೋ ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಟ್ಟಾರಾಗಿ ಸಿಎಂ ಸಿದ್ದರಾಮಯ್ಯ ಕೇವಲ ಒಂದು ಬಜೆಟ್ ಅಂದ್ರೆ ಅರ್ಥಪೂರ್ಣ ಬಜೆಟ್ಗಿಂತ ಹೆಚ್ಚು ಜನಪ್ರಿಯ ಬಜೆಟ್ ಅನ್ನು ಕೊಡಬೇಕು ಈ ಪ್ರಯತ್ನದಲ್ಲಿ ಇದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.